ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಚನ್ನಬಸವಣ್ಣ ಎಸ್ಎಲ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಚಾಲನೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ. ಗಣರಾಜ್ಯೋತ್ಸವ ದಿನಾಚರಣೆ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಬೇಕು, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಾಗ್ ವಿದ್ಯಾರ್ಥಿನಿಯರಿಂದ ಸ್ವಚ್ಛತಾ ಕಾರ್ಯಕ್ರಮ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಾಗ್ ವಿದ್ಯಾರ್ಥಿನಿಯರಿಂದ ಸ್ವಚ್ಛತಾ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ದಿನಾಂಕ 11/1/2024ರಿಂದ 17/1/2024ರವರೆಗೆ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ನಿಮಿತ್ತ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನ್ಯ ಶ್ರೀ ಚನ್ನಬಸವಣ್ಣ ಎಸ್ಎಲ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಜಿಲ್ಲೆ ಅವರು ಚಾಲನೆ ನೀಡಿದರು. ಎಸ್ಪಿ ಅವರು ಮಾತನಾಡುತ್ತಾ ಬೈಕ್ ರ್ಯಾಲಿಯಲ್ಲಿ ಹೆಲ್ಮೆಟ್ ಧರಿಸಿಕೊಂಡು ಅನೇಕರು ಭಾಗವಹಿಸುತ್ತಿದ್ದಾರೆ. ಹೆಲ್ಮೆಟ್ನ ಮಹತ್ವ ಬಹಳ ಇದೆ. ಇದರ ಮೂಲಕ ಅನೇಕರ ಪ್ರಾಣಗಳು ಉಳಿಯುತ್ತವೆ ಎಂದು ಹೇಳಿದರು. ಪೊಲೀಸ್ ವತಿಯಿಂದ ಇವತ್ತು ಬೀದರ್ ನಗರದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಟೂ ವೀಲರ್ಗಳ ಮೇಲೆ ಹೆಲ್ಮೆಟ್ನ ಧರಿಸುವುದರ ಮೂಲಕ ಇವತ್ತು ನಗರಾದ್ಯಂತ ಸಂಚಾರ ಮಾಡಿ ಹೆಲ್ಮೆಟ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಅದನ್ನು ಧರಿಸೋದ್ರಿಂದ ಅಷ್ಟೇ ಅಪಘಾತಗಳು ಕಡಿಮೆ ಆಗ್ತವೆ ಮತ್ತು ಸಾವು ಕಡಿಮೆ ಆಗ್ತದೆ ಹಾಗಾಗಿ ಈ ಒಂದು ಬೈಕ್ ರ್ಯಾಲಿಯನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಒಂದು ಬೈಕ್ ರ್ಯಾಲಿಯನ್ನು ನಾನು ಇವತ್ತು ಇಲ್ಲಿ ಫ್ಲಾಗ್ ಮಾಡೋದ್ರ ಮೂಲಕ ಚಾಲನೆ ಕೊಡ್ತಾ ಇದ್ದೀನಿ. ಕೊರಟಗೆರೆ ಜಿಲ್ಲಾ ಪಂಚಾಯತಿ, ತುಮಕೂರು ಶಾಲಾ ಶಿಕ್ಷಣ ಇಲಾಖೆ, ಮಧುಗಿರಿ ಉಪನಿರ್ದೇಶಕರ ಕಚೇರಿ ಮಧುಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2023-24 ಕಾರ್ಯಕ್ರಮವು ಮಧುಗಿರಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೊರಟಗೆರೆ ಪಟ್ಟಣದ ಬಾಲಿಕೆಯರ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ಸಿರಿವನೆಲ್ಲ ಎಂಬ ವಿದ್ಯಾರ್ಥಿನಿಯು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸಿರಿವನ್ನೆಲ್ಲ ವಿದ್ಯಾರ್ಥಿನಿಗೆ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ. ಎಲ್ಲರೂ ನಮಸ್ಕಾರ. ಉಪನಿರ್ದೇಶಕರ ಕಚೇರಿ ಮಧುಗಿರಿ ಹಾಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಿಂದ ನಮ್ಮ ಶಾಲೆಯಿಂದ ಸಿರಿವೆನೆಲ್ಲ ಅಂತಕ್ಕಂಥ 10ನೇ ತರಗತಿ ಡಿ ವಿಭಾಗದ ವಿದ್ಯಾರ್ಥಿನಿ ಈ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೆಯೇ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅದರಲ್ಲೂ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಒಂದು ಮನ್ನಣೆ ಸಿಕ್ಕಂಗಾಗಿದೆ. ನಮ್ಮ ಶಾಲೆಯ ಕೀರ್ತಿ ರಾಜ್ಯ ಮಟ್ಟದಲ್ಲಿ ಬೆಳಗ್ತಾ ಇದೆ. ಹಾಗಾಗಿ ಶಾಲೆಯ ಎಲ್ಲ ನನ್ನ ವೃತ್ತಿ ಬಾಂಧವರ ಪರವಾಗಿ ಸಿರಿವೆನೆಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೀದರ್ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನವರಿ 26ರಂದು ಬೆಳಗ್ಗೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ 8.45 ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಶಾಲಾ ಮಕ್ಕಳಿಗೆ ಹಣ್ಣು ಸಿಹಿ ಹಂಚಲು ನಗರಸಭೆ ವತಿಯಿಂದ ವ್ಯವಸ್ಥೆ ಮಾಡಬೇಕೆಂದು ಹೇಳಿದರು. ಸಾಹಿತ್ಯ, ಕಲೆ, ಕೃಷಿ, ಆರೋಗ್ಯ ಮತ್ತು ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 11 ಜನರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ. ಇದಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಇರುತ್ತದೆ. ಈಗಾಗಲೇ ಸನ್ಮಾನಿತರಾದವರಿಗೆ ಮತ್ತೆ ಸನ್ಮಾನಿಸುವುದಿಲ್ಲ ಎಂದು ಹೇಳಿದರು. ಗಣರಾಜ್ಯೋತ್ಸವ ದಿನದಂದು ಗಾಂಧೀಜಿಯವರ ಭಾವಚಿತ್ರದ ಜೊತೆಗೆ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಎಲ್ಲಾ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿ ಮತ್ತು ಗ್ರಾಮ ಪಂಚಾಯತ್ ಸೇರಿದಂತೆ ಇತರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಪೂಜೆ ಸಲ್ಲಿಸಬೇಕು. ಈಗಾಗಲೇ ಈ ಕುರಿತು ಸರ್ಕಾರದ
ನಿರ್ದೇಶನ ಇದ್ದು ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು ಎಂದರು. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಶಿಕ್ಷಣ ಇಲಾಖೆಯಿಂದ ಆಯೋಜನೆ ಮಾಡಬೇಕು ಮತ್ತು ವೇದಿಕೆ ಅಲಂಕಾರ ಉಪ ಸಮಿತಿ ಶಿಷ್ಟಾಚಾರದಂತೆ ಕೆಲಸ ನಿರ್ವಹಿಸಬೇಕೆಂದು ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓರ್ಡಿಯಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಪ್ರಭಾಕರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರಚಂದ್ ಶೆಟ್ಟಿ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದಗೆ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿಂಧು, ಜಿಲ್ಲಾ ಕೈಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಸುರೇಖಾ, ಅನಿಲ್ ಕುಮಾರ್ ಬೆಲ್ದಾರೆ, ಶಂಭುಲಿಂಗ ವಾಲ್ದಡ್ಡಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮಗೆ ತಕರಾರುಗಳು ಕಾಂಪ್ಲೇಂಟ್ಸು ಬರಂಗಿಲ್ಲ. ಬಟ್ ನೀವು ಇವತ್ತು ಆಗದೇ ಇದ್ದರೂ ಸೊ 16th ಮಾರ್ನಿಂಗ್ ತಹಶೀಲ್ದಾರು, ಇಒ, ಬಿಇಒ, ಚೀಫ್ ಆಫೀಸರ್, ಇನ್ಸ್ಪೆಕ್ಟರ್ ಇಷ್ಟು ಜನ ಸೇರಿಕೊಂಡು ನೀವು ಒಂದು ಲೋಕಲ್ದಲ್ಲಿ ಇದ್ರದ್ದು ಮೀಟಿಂಗ್ ಮಾಡ್ಕೋಬೇಕು. ಟೈಮ್ ಟೇಬಲನ್ನು ನಾವು ನಿಮ್ಮ ಜೊತೆ ಚರ್ಚೆ ಮಾಡಿದ ಮೇಲೆ ಕಳಿಸ್ತೀವಿ. ಸೊ 17, 18, 17, 18 ಇದು ಚಿಟುಗುಪ್ಪ ಮತ್ತು ಹುಮ್ನಾಬಾದ್ ಅಡ್ಡಾಡಿ ಬರ್ಬೇಕು. ನಮಗೆ 19th ನಮಗೆ ಬೀದರ್ ಬರ್ಬೇಕು. ಯಾಕಂದ್ರೆ 2 ದಿವಸ ಅಡ್ಡಾಡಿದ್ರೆ ಸ್ವಲ್ಪ ಅದಕ್ಕೆ ಮಾವಲ್ ಬರ್ತೈತಿ. ನೀವು ಸೀದಾ ಚಾಂಗ್ಲರ್ದಿಂದ ಬೀದರ್ ತೊಗೊಂಡು ಬಂದ್ರೆ ಮಜಾ ಇರೋದಿಲ್ಲ. ನಮ್ಗೆ ಎಕ್ಸಿಟ್ ಹೆಂಗಾರೆ ಬಸವ ಕಲ್ಯಾಣ ಇದೆ, ಆಳಂದು ಕೊಡ್ತೀವಲ್ಲ ನೀವು. ಸೊ ಬಸವ ಕಲ್ಯಾಣ ಎಕ್ಸಿಟ್ ಕೊಡೋದ್ರಿಂದ ಅಲ್ಲಿ SP ಸಾಹೇಬರು ಅವರು ಪೊಲೀಸರ ಇಲಾಖೆಯಿಂದ ಪಂಚಿನ ಕವಾಯತು ಮಾಡ್ತೀನಿ ಅಂತ ಹೇಳ್ತಾರೆ ಸ್ಟೇಡಿಯಂದಲ್ಲಿ. ಅವ್ರು ಬಂದಾಗ ಹೇಳ್ತಾರೆ. ಸೊ ಹೀಗಾಗಿ ನಮ್ಗೆ ಮೆರವಣಿಗೆ ನಂದು ಏನು ರಿಕ್ವೆಸ್ಟ್ ಐತಂದ್ರೆ ಮಧ್ಯಾಹ್ನ 4 ಗಂಟೆಗೆ ಚಾಲು ಮಾಡಿ ಎಂಟು 5:30, 6 ಗಂಟೆಗೆ ಸ್ಟೇಡಿಯಂ ಮುಗಿಸಿದ್ವು ಅಂದ್ರೆ ಅದೇ ಹುಡುಗರಲ್ಲೇ ಆ ಕಾರ್ಯಕ್ರಮ ನೋಡ್ತಾರೆ. ಹೀಗಾಗಿ ನಮಗೆ ನೀವು 17, 18 ಅಲ್ಲೇ ಮಾಡಿ ಮುಗಿಸಿ ಹುಮ್ನಾಬಾದ್. ದೆನ್ 19th ಮಾರ್ನಿಂಗು ನಮ್ಮ ತಾಲೂಕಿಗೆ ಬಂದು ಬಗ್ದಲ್, ಕಮಟಾನ, ಮಣ್ಣಾಳಿ ಮೇಲೆ ಮೆರವಣಿಗೆ ಮುಗಿಸ್ಕೊಂಡು ಸಾಯಂಕಾಲ 4 ಗಂಟೆಗೆ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಮೆರವಣಿಗೆ. ಸೊ ಮೆರವಣಿಗೆ ನಮ್ಮ ಸಿಟಿಯಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಬೇಕು ನೀವು ಪ್ಲೇಸ್ ಹೇಳಿದ್ರೆ ಅಲ್ಲಿ ಮಾಡೋಣ. ಸ್ಟೇಡಿಯಂ ತಲುಪಿದ ಮೇಲೆ ಈಗ 6 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಕೇವಲ ಪಂಜಿನ ಕವಾಯತು 30 ಮಿನಿಟ್ಸ್ ಅಷ್ಟೇ ಇರ್ತದೆ. ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಬೇಕು. ಸೊ 7 ಗಂಟೆಗೆ ಕತ್ಲಾಗ್ತದೆ. ಆಮೇಲೆ ಅಲ್ಲಿರೋ ಲೈಟ್ಸ್ ಅದು ಆಫ್ ಮಾಡಿ ಮಾಡಬೇಕಾಗತ್ತೆ. ಆ ಕ್ಷಣಕ್ಕಷ್ಟೇ ಆಫ್ ಮಾಡ್ತಾರೆ ಸರ್. 7 ಗಂಟೆ ತನಕ ಹುಡುಗರು ಹಿಡ್ಕೊಂಡು ಕೊಡೋದು. ಅದಕ್ಕೆ ನಾನು ಸಾಂಸ್ಕೃತಿಕ ಇದನ್ನ ಮಾಡಿ 1 ಅವರ್ ಅಲ್ಲಿ ಏನಂದ್ರೆ ಗ್ರೌಂಡ್ ಅಲ್ಲಿ ಅದು ಏನ್ ಮಾಡ್ತಾರಲ್ಲ ಮುಂದ್ಗಡೆ ಸ್ವಲ್ಪ ಮಾಡ್ಕೊಡೋದು, ಹಿಂದೆ ಖಾಲಿ ಬಿಡೋದು, ಅದನ್ನ ಮಾಡಿ ಆಮೇಲೆ ಬೇಕಂದ್ರೆ ಒಂದು ನಮ್ದು ಡಾಗ್ ಶೋನು ಬೇಕಾದ್ರೆ ಅದರಲ್ಲೇ ಆಡ್ ಮಾಡ್ತೀವಿ. ಸೊ ಡಾಗ್ ಶೋ ಆದ್ಮೇಲೆ ನೆಕ್ಸ್ಟ್ ಏನಂದ್ರೆ ಪಂಜಿನ ಕವಾಯತ್ ಆಗ್ತದೆ, ವೈಂಡ್ ಅಪ್. ರಾಷ್ಟ್ರೀಯ ಸೇವಾ ಯೋಜನೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಾಗ್ ಹಾಗೂ ಪಟ್ಟಣ ಪಂಚಾಯತ್ ರಾಯಬಾಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸ್ವಚ್ಛತಾ ಕಾರ್ಯಕ್ರಮವನ್ನು ಕಾಲೇಜು ಕ್ಯಾಂಪಸ್ನಿಂದ ರಾಯಬಾಗ್ ತಹಸೀಲ್ದಾರ್ ಆವರಣ ಸ್ವಚ್ಛ ಮಾಡುವ ಮೂಲಕ ಪ್ರಾರಂಭ ಮಾಡಿ ಪಟ್ಟಣದ ಪ್ರಮುಖ ಸಾರ್ವಜನಿಕ ಸ್ಥಾನಗಳಾದ ಬಸ್ ನಿಲ್ದಾಣ, ಪೋಸ್ಟ್ ಆಫೀಸ್, ಪಟ್ಟಣ ಪಂಚಾಯಿತಿಯ ಮಾರುಕಟ್ಟೆ ಹಾಗೂ ಗ್ರಂಥಾಲಯ ಪಟ್ಟಣದ ಸ್ಥಳಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರಾಯಬಾಗ್ ವಿದ್ಯಾರ್ಥಿನಿಯರು ಸ್ವಚ್ಛ ಮಾಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯಗಳೊಂದಿಗೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಶ್ರೀ ಸಂಜು ಮ್ಯಾಂಗ್, ಉಪ ತಹಸೀಲ್ದಾರ್ ಪರಮಾನಂದ ಮಂಗಸೋಳೆ, ಅಂಚೆ ಇಲಾಖೆ ಅಧಿಕಾರಿ SP ಕಾಂಬ್ಳೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಾಗ್ ಪ್ರಾಂಶುಪಾಲರಾದ ಅರುಣ್ ಕಾಂಬ್ಳೆ, ಗ್ರಂಥಪಾಲಕರು ಶ್ಯಾಮ್ ಕಾಂಬ್ಳೆ, ಡಾಕ್ಟರ್ ವಿವೇಕಾನಂದ ಮನೆ, ರಾಜ್ಕುಮಾರ್ ಕಾಗೆ, ಡಾಕ್ಟರ್ ಶಂಕರ್ ರಾಥೋಡ್, MS ಯಾದವಾಡೆ, AS ಚಾನ್ಗಿ, VS ಕುರಂದವಾಡ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಬಗ್ಗೆ ಅರಿವು ಮೂಡಿಸಿದರು. ಅಂದು ಗಾಂಧೀಜಿ ಕಂಡ ಕನಸು ಮಾಡಲಿದ್ದಾರೆ ಮೋದಿಜಿ ನನಸು. ಅಂದು ಗಾಂಧೀಜಿ ಕಂಡ ಕನಸು ಮಾಡಲಿದ್ದಾರೆ. ಬೀದರ್ ನಗರದ ಪಾಪನಾಶ್ ದೇವಸ್ಥಾನ ಹತ್ತಿರದ ರಾಮಕೃಷ್ಣ ವಿವೇಕಾನಂದರ ಆಶ್ರಮದಲ್ಲಿ ಶುಕ್ರವಾರದಂದು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಅಸಂಬ್ರದ ಅಧ್ಯಕ್ಷರಾದ ಪೂಜೆ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಮಾತನಾಡಿ, ನನ್ನ ಭರವಸೆ ಪ್ರಕಾರದಲ್ಲಿ ಸಮಾಜದಲ್ಲಿಯ ಪ್ರತಿಯೊಂದು ಸಮಸ್ಯೆಗಳು ಹರಿಸುತ್ತಾರೆ ಎಂಬ ವಿಶ್ವಾಸ ಹೊಂದಿದ್ದರು. ಜಗತ್ತಿನಲ್ಲಿಯೇ ಎಲ್ಲಾ ರಾಷ್ಟ್ರಗಳ ಸಂಸ್ಕೃತಿ, ಇತಿಹಾಸ, ನಾಗರಿಕತೆಗಳು ನುಚ್ಚು ನೂರಾಗಿವೆ. ಆದರೆ ಸದಾಕಾಲ ಇರುವಂತಹ ಸನಾತನ ಪರಂಪರೆ ಭಾರತ ನಾಗರಿಕತೆ ಮಾತ್ರ ಎಂದರು.
ಹಿರಿಯ ಪತ್ರಕರ್ತರಾದ ಸದಾನಂದ ಜೋಶಿ ಅವರು ಮಾತನಾಡಿ ಎಲ್ಲ ದೇಶಗಳು ಯುವ ಶಕ್ತಿಯ ಮೇಲೆ ಅವಲಂಬಿತವಾಗಿವೆ ಎಂದ ಅವರು ಯುವ ಶಕ್ತಿಗಳೇ ದೇಶದ ನಿಜವಾದ ಶಕ್ತಿ ಎಂದು ವಿವೇಕಾನಂದರು ಜಗತ್ತಿಗೆ ಸಂದೇಶ ನೀಡಿದರು ಎಂದರು. ಯುವಕರಲ್ಲಿ ಅದ್ಭುತ ಶಕ್ತಿ ಇದೆ. ಜಾಗೃತಗೊಳಿಸಿದರೆ ತಾನು ಭವಿಷ್ಯದಲ್ಲಿ ಅಂದುಕೊಂಡದನ್ನು ಮಾಡಿ ತೋರಿಸುವಂತ ಶಕ್ತಿ ಯುವಕರಲ್ಲಿದೆ ಎಂದು ವಿವೇಕಾನಂದರ ಹೇಳಿರುತ್ತಾರೆ ಎಂದರು. ವಿಕಾಸ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಾಲದೆ ಸೇರಿದಂತೆ ಮತ್ತಿತರರು ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಇದ್ರ ಬಗ್ಗೆ ಸಾಕಷ್ಟು ಅವರು ಅನುಭವಿಸಿದಷ್ಟು ನಮಗೆ ಯಾರಿಗಿಲ್ಲ, ನನಗೂ ಇಲ್ಲ. ಅಷ್ಟೇ ನಾವು ರಾಜಕೀಯವಾಗಿ ಬಂದು ಮಾತಾಡಿ ಹೋಗ್ಬೋದು, ಬಟ್ ಚಿಂತನೆ ಗುರುಗಳ ಸ್ವಾಮೀಜಿಗಳ ಮಾತುಗಳು ಕೇಳೋದು ಬಹಳ ಮುಖ್ಯ ಇರ್ತದೆ. ಅದೇ ತರ ಈಗ ತಾನೇ ನಮ್ಮ ಯುವ ನೇತಾರರು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲಾ ಯುವಕರಿಗೆ ಒಂದು ರಕ್ತ ಸಂಚಲನೆ ಮಾಡಂಗ ತಮ್ಮ ಕೂಡ ವಾಣಿ ಮುಖಾಂತರ ಮಾತಾಡೋದು. ನಾನು ಇಷ್ಟೇ ಹೇಳ್ತೀನಿ, ಈ ಒಂದು ಮಠವು ಸುಮಾರು 2004ರಲ್ಲಿ ಶುರುವಾಯಿತು ಬೀದರ್ದಲ್ಲಿ. ಮೊದಲು ಇರಲಿಲ್ಲ, ಬಹಳಷ್ಟು ಮಠಗಳು ಆ ಸಮಾಜ ಸ್ವಾಮಿಗೆ ಸೇರಿದಂಥ ಮಠಗಳಾಗಲಿ, ಆ ಸಮಾಜ ಸೇರಿದಂಥ ಹಿತೈಷಿಗಳಿಗೆ ಇರೋಂಥ ಮಠಗಳು ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ವೀರ ಸನ್ಯಾಸಿ ವಿವೇಕಾನಂದರ ಜನ್ಮದಿನದ ನಿಮಿತ್ತ ರಾಷ್ಟ್ರೀಯ ಯುವ ದಿನಾಚರಣೆ ಈ ಪವಿತ್ರ ಪರ್ವದಂದು ನಾಡಿನ ಹಾಗೂ ದೇಶದ ಯುವ ಜನತೆಗೆ ನಾನು ವಿವೇಕಾನಂದರ ಜಯಂತಿಯ ವಿಶೇಷ ಶುಭಾಶಯಗಳನ್ನು ಹೇಳ್ತಾ, ನನ್ನ ಭರವಸೆ ಇರುವುದು ಆಧುನಿಕ ಯುವಕರಲ್ಲಿ, ನವ ಯುವಕರಲ್ಲಿ. ಅವರು ಎದ್ದು ಬಂದು ಸಮಾಜದ ಪ್ರತಿಯೊಂದು ಸಮಸ್ಯೆಗಳನ್ನು ಸಿಂಹ ಪರಾಕ್ರಮದಿಂದ ಪರಿಹರಿಸ್ತಾರಂತಕ್ಕಂಥ ಮಹಾ ಭರವಸೆಯನ್ನು ವಿವೇಕಾನಂದರು ನಿಮ್ಮೆಲ್ಲರ ಮೇಲಿಟ್ಟಿದ್ದಾರೆ. ಯಾಕಂದರೆ ಅವರ ಪರಿಕಲ್ಪನೆ ವಿಶ್ವಗುರು ಪರಿಕಲ್ಪನೆ. ಜಗತ್ತಿನ ಎಲ್ಲ ಸಂಸ್ಕೃತಿಗಳು, ಇತಿಹಾಸಗಳು, ನಾಗರಿಕತೆಗಳು ನುಚ್ಚು ನೂರಾಗಿ ಹೋಗಿದ್ದಾವೆ. ಜಗತ್ತಿನಲ್ಲಿ ಇರತಕ್ಕಂಥ ಎವರ್ ಗ್ರೀನ್ ಅಂದರೆ ಸದಾ ಇರತಕ್ಕಂಥ ಸನಾತನ ಪರಂಪರೆ ಉಳ್ಳಂಥ ಭಾರತ ಮಾತ್ರ. ಭಾರತೀಯ ನಾಗರಿಕತೆ ಇವತ್ತು ಇದೆ, ನಾಳೆಯೂ ಇರುತ್ತೆ, ನಾಡಿದ್ದೇ ಇರುತ್ತೆ. ಇದನ್ನೇ ಎವರ್ ಏಜಿಂಗ್ ಬಟ್ ನೆವರ್ ಓಲ್ಡ್ ಅನ್ನೋ ಒಂದು ಮಾತನ್ನು ಕೂಡ ಉಲ್ಲೇಖವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದಕ್ಕೆ ವಯಸ್ಸಾಗ್ತಾ ಇರುತ್ತೆ, ಆದರೆ ಇವು ಯಾವತ್ತೂ ಮುದಿಯಾಗುವಂಥದ್ದಲ್ಲ. ಅಂಥ ಚಿರಂತನವಾದಂಥ ನಿತ್ಯ ನೂತನವಾದಂಥ ಸಂಸ್ಕೃತಿ ನಮ್ಮ ಪರಂಪರೆ, ಭಾರತೀಯ ಪರಂಪರೆ ಅಂತ ವಿವೇಕಾನಂದರು ಸದಾ ಹೆಮ್ಮೆ ಪಡ್ತಿದ್ರು. ಆದ್ದರಿಂದನೇ ಅವ್ರು ಹೇಳ್ತಿದ್ರು, ಭಾರತ ನಷ್ಟ ಆದರೆ ಇಡೀ ಜಗತ್ತೇ ದುಃಖಿಸಬೇಕಾಗತ್ತೆ. ಜಗತ್ತಿನ ಯಾವುದೇ ಒಂದು ರಾಷ್ಟ್ರ ನಷ್ಟ ಆದರೆ ಬಹುಶಃ ಒಂದು ರಾಷ್ಟ್ರವನ್ನು ಪುನರ್ ನಿರ್ಮಾಣ ಮಾಡ್ಬೋದು, ಆದರೆ ಭಾರತ ನಷ್ಟ ಆದರೆ ಇಡೀ ಜಗತ್ತಿಗೆ ಅಪಾಯ ಇದೆ. ಆದ್ದರಿಂದ ನಿಮ್ಮೆಲ್ಲರ ಕರ್ತವ್ಯ ಇವತ್ತು ಏನಂದರೆ, ವಿವೇಕಾನಂದರ ಚಿಂತನೆ ಅಡಿಯಲ್ಲಿ ಅವ್ರು ಏನು ನಮಗೆ ಕರೆ ಕೊಟ್ಟಿದ್ದಾರೆ, ರಾಷ್ಟ್ರಕ್ಕೆ ಕರೆ ಕೊಟ್ಟಿದ್ದಾರೆ, ಯುವಕರಿಗೆ ಕರೆ ಕೊಟ್ಟಿದ್ದಾರೆ, ಪ್ರತಿಯೊಂದು ರೀತಿಯಲ್ಲೂ ಕರೆ ಕೊಟ್ಟಿದ್ದಾರೆ. ಏನೆಂದರೆ ಹೊಸ ಭಾರತ ಉದಿಸುತ್ತೆ. ಅದು ಜಾಡಮಾಲೆಯ ಮನೆಯಿಂದ, ಮೀನುಗಾರರ ಬಲೆಯಿಂದ, ಗುಡಿಸಲುಗಳಿಂದ, ರೈತನ ನೇಗಲುಗಳಿಂದ ಮತ್ತು ಗುಹೆಗಳಿಂದ, ಆಶ್ರಮಗಳಿಂದ, ಮಠಗಳಿಂದ, ಸಂಸ್ಥೆಗಳಿಂದ ಒಂದು ಹೊಸ ಭಾರತ ಹೊರಡುತ್ತೆ. ಅದು ವಿಶ್ವಗುರು ಆಗಲಿಕ್ಕೆ, ಅದನ್ನು ತಡಿಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲತಕ್ಕಂಥ ಅತ್ಯಂತ ಭರವಸೆ ಮಾತು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಜಿಮ್ಮೆದಾರಿ ಕೂಡ ಇದೆ. ಏನಂದರೆ ಭರವಸೆ ನಮ್ಮ ಮೇಲಿದೆ. ಹಾಗಾಗಿ ನಾವು ಹೇಗೆ ವಿವೇಕಾನಂದರು ಜೀವನದಲ್ಲಿ ನಿದ್ರಿಸಿದ್ದು ಕೇವಲ 3 ದಿನ ಮಾತ್ರ, 3 ದಿನ ನಿದ್ರಿಸಿದ್ದು ವಿವೇಕಾನಂದರು. ಹಾಗೆ ಅವಿರತವಾಗಿ ನಾವು ಅವರ ಬೋಧನೆಗಳಲ್ಲಿ, ಅವರ ಚಿಂತನೆಗಳಲ್ಲಿ, ಅವರ ಬೆಳಕಿನಡಿಯಲ್ಲಿ ನಾವು ನಡೆದರೆ ನಿಜವಾಗಲೂ ಅವರ ಕಂಡಂಥ ಕನಸು ನೆನಸಾಗುವುದರಲ್ಲಿ ಸಂಶಯನೇ ಇಲ್ಲ. ಆ ದಿಶೆಯಲ್ಲಿ ಇವತ್ತು ಈ ಪವಿತ್ರ ಪರ್ವದಂದು ನಾವೆಲ್ಲರೂ ಕೂಡ ಅವರ ಶಕ್ತಿಯುತವಾದ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಸಮಾಜವನ್ನು, ನಮ್ಮ ವ್ಯವಸ್ಥೆಯನ್ನು ಪುನರುತ್ಥಾನಗೊಳಿಸುವ ದಿಶೆಯಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅನ್ನೋ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹಾರೈಸ್ತೀನಿ. ನಮಸ್ಕಾರ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಸರ್ವರಿಗೂ ಹೃತ್ಪೂರ್ವಕ ಶುಭಾಶಯಗಳು. ಅದೇ ರೀತಿ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು. ಇವತ್ತು
ಬರೀ ಭಾರತ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಒಂದು ಶ್ರೇಷ್ಠವಾದ ಸಂದೇಶ ನೀಡುವಂಥ ದಿನ. ಅದು ಏನೆಂದರೆ ವಿವೇಕಾನಂದರ ಜಯಂತಿ ಪ್ರಯುಕ್ತವಾದಂತಹ ರಾಷ್ಟ್ರೀಯ ಯುವ ದಿನ. ಯುವಕರು ಅಂದರೆ ದೇಶದ ಶಕ್ತಿ, ಅದು ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ವಿಶ್ವಕ್ಕೆ ಇವತ್ತೇನೆಂದರೆ ಎಲ್ಲ ದೇಶಗಳು, ವಿಶ್ವದ ಎಲ್ಲ ದೇಶಗಳು ಇವತ್ತು ಯುವ ಶಕ್ತಿಯನ್ನು ಅವಲಂಬಿಸಿವೆ. ಬಹುಶಃ ಅದೇ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರು ಶತಮಾನಗಳ ಹಿಂದೆಯೇ ಯುವ ಶಕ್ತಿಯನ್ನು ನಂಬಿಕೊಂಡು ಯುವ ಶಕ್ತಿಗಳೇ ದೇಶದ ನಿಜವಾದ ಶಕ್ತಿ ಅಂತೇಳಿ ಹೇಳಿ ಅವರಿಗೆ ಒಂದು ಪ್ರೇರಣೆ ತುಂಬುವಂತಹ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಮಾಡಿದ್ದಾರೆ. ಅವರೊಬ್ಬ ಶ್ರೇಷ್ಠ ಸಂತರು, ಶ್ರೇಷ್ಠ ಚಿಂತಕರು, ಜೊತೆಯಲ್ಲಿ ಇಡೀ ವಿಶ್ವದ ಒಂದು ಸಮಗ್ರ ಅಭಿವೃದ್ಧಿಯ ಒಂದು ವಿಜನರಿ ನಾಯಕರು ಯಾರಪ್ಪ ಅಂತಂದರೆ ಇವತ್ತು ಸ್ವಾಮಿ ವಿವೇಕಾನಂದರು ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಬಯಸ್ತೀವಿ. ಯಾಕಂದರೆ ಅವರ ಚಿಂತನೆಗಳು ಬಹುಶಃ ಅವರೊಬ್ಬ ಕಾವ್ಯ ತೊಟ್ಟಿದ್ದಾರೆ, ಅವರೊಬ್ಬ ಸನ್ಯಾಸಿಗಳು ಅಂದರೆ ಅವರು ಹಿಂದೂ ಧರ್ಮಕ್ಕೆ ಸೀಮಿತವರಾಗಿದ್ದಾರೆ. ಅವರ ವಿಚಾರಗಳು ಹಿಂದೂ ಧರ್ಮ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಇಲ್ಲ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇಡೀ ಮನುಕುಲಕ್ಕೆ ಸೀಮಿತವಾಗಿವೆ ಎಂಬುದು ಬಹಳ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿದ್ದರೆ, ಯಾಕಂದರೆ ಅವರ ಚಿಂತನೆ ಯಾವುದೇ ಒಂದು ಜಾತಿ, ಮತ, ಪಂಥ, ವರ್ಗ, ಸಮುದಾಯಕ್ಕೆ ಸೀಮಿತವಲ್ಲ. ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಒಬ್ಬ ದೊಡ್ಡ ಅಗಾಧವಾದಂಥ ಶಕ್ತಿಯನ್ನಾಗಿ ಮಾಡುವಂತಹ ಒಂದು ಸಂದೇಶಗಳು ನಾವು ವಿವೇಕ ಸಾಹಿತ್ಯದಲ್ಲಿ, ವಿವೇಕ ಚಿಂತನೆಗಳಲ್ಲಿ ನಾವು ತಿಳಿದುಕೊಳ್ಬೇಕಾಗಿದೆ. ಹೀಗಾದಾಗ ವ್ಯಕ್ತಿ ಅಂದರೆ ಅದು ಯಾವುದೇ ಸಮಾಜದಲ್ಲಿರ್ಬೋದು, ಯಾವುದೇ ವರ್ಗದಲ್ಲಿರ್ಬೋದು, ಅದಕ್ಕಾಗಿ ಅವರ ಸಾಹಿತ್ಯವನ್ನು, ಅವರ ಚಿಂತನೆ ಯಾರು ತಿಳಿದುಕೊಳ್ಳುತ್ತಾರೋ ಅವರೊಬ್ಬ ಶ್ರೇಷ್ಠ ಸಾಧಕರಾಗಿ ಹೊರಹೋಗುತ್ತಾರೆ. ಅವರು ಸಮಾಜದ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಬರ್ತಾರೆ, ಸಮಾಜದ ಮಾದರಿಯಾಗಿ ಹೊರಹೋಗುತ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಅವರ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಸದೃಢ ಸಮಾಜವನ್ನು, ಸುಂದರ ಸಮಾಜವನ್ನು, ಸಂಪದ್ಭರಿತವಾದ ಸಮಾಜವನ್ನು, ಸುಸಂಸ್ಕೃತವಾದ ಸಮಾಜವನ್ನು ಇವತ್ತು ನಾವು ನಿರ್ಮಾಣ ಮಾಡಬೇಕಾಗಿದೆ. ಇಂತಹ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ಎಲ್ಲ ಸಮಾಜದ ಯುವಕರು ಎಲ್ಲರೂ ಕೂಡ ಆ ಸಂಕಲ್ಪ ಮಾಡಬೇಕಾದ ಏನೆಂದರೆ ನಾವು ನಮ್ಮ ದೇಶ, ಧರ್ಮ, ಸಮಾಜ, ಸಂಸ್ಕೃತಿಯನ್ನು ಪುನರುತ್ಥಾನಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ನಾವು ಹೋರಾಡ್ತಾ ಅನ್ನುವ ಮೂಲಕ ಸ್ವಾಮಿ ವಿವೇಕಾನಂದರ ಜಯಂತಿಗೆ ಒಂದು ಅರ್ಥಪೂರ್ಣತೆಯನ್ನು ತಂದುಕೊಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಬೀದರ್ನ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವ ಪಥರಂಥನ ಶಿರೋಮಣಿ ಸರ್ದಾರ್ ಜೋಗ ಸಿಂಗ್ ಅವರ ಮೆಮೋರಿಯಲ್ ಕ್ರೀಡಾಂಗಣದಲ್ಲಿ ಗುರುನಾನಕ್ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡ ಪಥರಥನ ಶಿರೋಮಣಿ ಸರ್ದಾರ್ ಜೋಗ ಸಿಂಗ್ ಜಿ ಅವರ 91ನೇ ಹುಟ್ಟುಹಬ್ಬ ನಿಮಿತ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಕ್ರಿಕೆಟ್ ಪಂದ್ಯಾವಳಿಗೆ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬಾರ್ ಸಿಂಗ್ ಮತ್ತು ಗುರುನಾನಕ್ ಸಮೂಹ ಶಿಕ್ಷಣದ ಉಪಾಧ್ಯಕ್ಷ ಡಾಕ್ಟರ್ ರೇಷ್ಮಾ ಕೌರ್ ಅವರು ಚಾಲನೆ ಕೊಟ್ಟರು. ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ ಜೋಗ ಸಿಂಗ್ ಅವರ ಹುಟ್ಟುಹಬ್ಬ ನಿಮಿತ್ತ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. ಜೋಗ ಸಿಂಗ್ ಅವರು ಕ್ರೀಡಾ ಪ್ರೇಮಿಯಾಗಿದ್ದರು. ಅವರು ಹಾಕಿ, ಫುಟ್ಬಾಲ್ ಮತ್ತು ಕ್ರಿಕೆಟ್ ನಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿದ್ದರು. ಅವರ ಆ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದವು ಎಂದು ಸ್ಮರಿಸಿದರು. ಈ ಪಂದ್ಯಾವಳಿಯು ಬೀದರ್ ಜಿಲ್ಲೆಯ ಆಸ್ಪತ್ರೆಗಳ ವೈದ್ಯರು, ಸಿಬ್ಬಂದಿ ವರ್ಗ ಆಡಲಿದ್ದಾರೆ ಎಂದು ಹೇಳಿದರು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೀದರ್ ಜಿಲ್ಲೆಯಿಂದ ವಿವಿಧ ಆಸ್ಪತ್ರೆಗಳಿಂದ ತಂಡಗಳು ಭಾಗವಹಿಸಿವೆ. ಈಗಾಗಲೇ 10 ತಂಡಗಳು ನೋಂದಣಿ ಮಾಡಿಕೊಂಡಿವೆ. ಪಂದ್ಯಾವಳಿಯು 3 ದಿವಸ ಅಂದರೆ 12, 13 ಮತ್ತು 14 ವರೆಗೆ ಆಯೋಜಿಸಲಾಗಿದೆ. ಅಂತಿಮ ಪಂದ್ಯಾವಳಿಯು 14/1/2024 ನಡೆಯಲಿದೆ ಎಂದು ತಿಳಿಸಿದರು. ಪಂದ್ಯಾವಳಿಯಲ್ಲಿ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿಯವರು ಭಾಗವಹಿಸುತ್ತಿರುವುದು ಖುಷಿ ತಂದಿದೆ. ಯಾವಾಗಲೂ ವೈದ್ಯರು ಮತ್ತು ಸಿಬ್ಬಂದಿಯವರು ಒತ್ತಡದಲ್ಲಿರುತ್ತಾರೆ. ಅವರಿಗೆ ದೈಹಿಕ ಸಾಮರ್ಥ್ಯವು ಬಹಳ ಮುಖ್ಯ. ಕ್ರೀಡೆಯಲ್ಲಿಯೂ ಆಸಕ್ತಿ ತೋರಿಸುತ್ತಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಗುರುನಾನಕ್ ಆಸ್ಪತ್ರೆ ನಿರ್ದೇಶಕ ಸರ್ದಾರ್ ಪುನೀತ್ ಸಿಂಗ್, ಸಿಇಒ ಎಸ್ವಿ ಕಾಮೇಶ್ವರ್ ರಾವ್, ಸರ್ದಾರ್ ಪವಿತ್ ಸಿಂಗ್, ಡಾಕ್ಟರ್ ಸಂಗಮೇಶ್ ವಾಣೆಗಾಂವ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. And we are happy to see that the doctors are also participating. So that's a real good spirit to encourage everyone and make everybody realize that physical fitness is so important. So one of the reasons to organize this tournament was to give an opportunity to all the staff of all the hospitals to de-stress themselves. We know how much of stress these people undergo when they are working in the hospital, and this will definitely de-stress them by playing in the ground. And of course there will be a bonding between all the staff members of various hospitals, avoiding that unethical competition among themselves. This will definitely build up a bond among all the staff members of all the various hospitals, and a good ground for everyone to interact. So I would wish all of you the best. I hope everybody will play well
I know you all are not professional players, but I'm sure you will make an effort to do every best you can do on the field. So all the best to you. Thank you. Good morning, everybody. I declare this tournament open. Institution taking the stock of the situation, wishing the players all the best for the tournament. The message from the middle, Guru Nanak Hospital won the draws and opted to bat first. I remind you once again to all of our viewers, the match is played of 10 overs each. It's a 10-over match. Came to him, to Suresh. Oh, that's a beautiful shot, lifted over mid-wicket. Lifted over the mid-wicket for 4 runs. That's a beautiful shot. It's a beautiful. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.